ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ದಿ ಎಂದರ್ ವಿಡಿಯೋ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬಂದಿದೆ ಗೈಸ್. ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದು ಕೂಡ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಕಾಮನ್ ಪೀಪಲ್ ಎಂಟ್ರಿ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ಲಕ್ಷಾಂತರ ಒಂದು ಆನ್ಲೈನ್ ಆಡಿಷನ್ ಕ್ಲಿಪ್ಸ್ ಗಳು ಕೂಡ ಬಿಗ್ ಬಾಸ್ ತಂಡದವರಿಗೆ ಈಗಾಗಲೇ ಹೋಗಿವೆ. ಅವುಗಳನ್ನ ಈಗ ನಮ್ಮ ಬಿಗ್ ಬಾಸ್ ತಂಡದವರು ಕೂಡ ಫಿಲ್ಟರ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಫಿಲ್ಟರ್ ಆಗಿದ್ಮೇಲೆ ಒಂದು ಲಕ್ಷಾಂತರ ಆಡಿಷನ್ ಗಳ ಪೈಕಿ ಒಂದು 40ರಿಂದ 50 ಜನರನ್ನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅಗ್ನಿ ಪರೀಕ್ಷೆ ಬಗ್ಗೆ ಕೂಡ ನಾನು ಹಿಂದೆ ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ, ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಅಗ್ನಿ ಪರೀಕ್ಷೆ ಬಗ್ಗೆ ನಿಮಗೆ ಅದರ ಕಾನ್ಸೆಪ್ಟ್ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಆಲ್ಮೋಸ್ಟ್ ಆಲ್ ಒಂದು ಕಾಮನ್ ಪೀಪಲ್ ಗಳ ಪೈಕಿ ಬಿಗ್ ಬಾಸ್ ಮನೆಯಲ್ಲಿ ಒಂದು 4ರಿಂದ 5 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದು 7 ಮೆಂಬರ್ಸ್ ಅನ್ನ ಒಳಗೆ ಕಳಿಸಲು ಮಾಡುವಂತ ಕಾನ್ಸೆಪ್ಟ್ ಈ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಲ್ಮೋಸ್ಟ್ ಆಲ್ ನಮ್ಮ ಬಿಗ್ ಬಾಸ್ ತಂಡದವರು ಒಂದು 40ರಿಂದ 50 ಜನರನ್ನ ಒಂದು ಫಿಲ್ಟರ್ ಮಾಡಿ ಇಟ್ಟುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೊಸೆಸ್ ಕೂಡ ನಡೀತಾ ಇದೆ, ಇನ್ನು ಕೂಡ ಸೆಲೆಕ್ಟ್ ಮಾಡುವಂತಹ ಒಂದು ಹಂತದಲ್ಲಿ ನಮ್ಮ ಬಿಗ್ ಬಾಸ್ ತಂಡದವರು ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ 40ರಿಂದ 50 ಜನರು ಅಗ್ನಿ ಪರೀಕ್ಷೆಗೆ ಎಂಟ್ರಿ ಆದ್ರೆ ಅಲ್ಲಿ ಬಾಸ್ ತಂಡದವರು ಮ್ಯಾಕ್ಸಿಮಮ್ ಅಂದ್ರೆ ಒಂದು 6ರಿಂದ 7 ಜನರನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಲು 50 ಜನರ ಪೈಕಿ ಒಂದು ಹಲವಾರು ರೀತಿಯ ಫಿಲ್ಟರ್ ಮಾಡುವಂತ ಪ್ರೊಸೆಸ್ ಈ ಅಗ್ನಿ ಪರೀಕ್ಷೆ ಆಗಿರೋದ್ರಿಂದ ಈಗ ಮೊದಲು ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರು ಆಗೋಕ್ಕಿಂತ ಮೊದಲೇ ಒಂದು ವಾರ ಅಗ್ನಿ ಪರೀಕ್ಷೆ ಅನ್ನುವಂತ ಕಾನ್ಸೆಪ್ಟ್ ಅನ್ನ ನಮ್ಮ ಟಿವಿಯಲ್ಲಿ ಕೂಡ ಟೆಲಿಕಾಸ್ಟ್ ಮಾಡೋದ್ರಿಂದ ಈಗ ಅಗ್ನಿ ಪರೀಕ್ಷೆಗೆ ತುಂಬಾನೇ ಹೈಪ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಈಗ ಬಂದಿರುವಂತ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದು ಯಾವಾಗ ಶುರು ಆಗ್ಬೋದು, ಅದರ ಜೊತೆಗೆ ಅಗ್ನಿ ಪರೀಕ್ಷೆಯ ಪ್ರೋಮೋ ಬಗ್ಗೆ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಗೈಸ್ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಒಂದು ಟಾಪಿಕ್ ಗೆ ಬರೋದಾದ್ರೆ ಮೊದಲು ಅಗ್ನಿ ಪರೀಕ್ಷೆ ಯಾವಾಗ ಶುರು ಆಗ್ಬೋದು ಅನ್ನೋಂತ ಮಾಹಿತಿಯನ್ನ ನೋಡ್ತಾ ಹೋದಾದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಶುಕ್ರವಾರ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಈಗ ಜುಲೈನ ನಾವು 2ನೇ ವಾರದಲ್ಲಿ ಇದೀವಿ. ಹಾಗಾದ್ರೆ ನಮಗೆ ಅಗ್ನಿ ಪರೀಕ್ಷೆ ಯಾವಾಗ ಶುರು ಆಗ್ಬೋದು ಅಂದ್ರೆ ಈ ಒಂದು ಜುಲೈನ ಎಂಡ್ನಲ್ಲಿ ಅಥವಾ ಆಗಸ್ಟ್ ನ 1ನೇ ವಾರದಲ್ಲಿ ಆಲ್ಮೋಸ್ಟ್ ಆಲ್ ಬಂದಿರುವಂತ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದಾದ್ರೆ ಆಗಸ್ಟ್ 1ನೇ ವಾರದಲ್ಲಿಯೇ ಅಥವಾ ಸೆಪ್ಟೆಂಬರ್ ಎಂಡ್ನಲ್ಲಿ ಕೂಡ ಶುರು ಆಗ್ಬೋದು. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋದ್ರೆ ಇನ್ನು 15 ದಿನ ಅನ್ಕೊಳ್ಬಹುದು ಗೈಸ್. ನಾವು 15 ದಿನದ ಒಳಗೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆ ಶುರು ಆಗಲಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಈಗ ಅಗ್ನಿ ಪರೀಕ್ಷೆಗೆ ಒಂದು ಪ್ರೋಮೋ ಕೂಡ ನಮ್ಮ ಬಿಗ್ ಬಾಸ್ ತಂಡದವರು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದು ಕೂಡ ಯಾವಾಗ ರಿಲೀಸ್ ಆಗ್ಬೋದು ಅಂತ ನೋಡ್ತಾ ಹೋದಾದ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಶನಿವಾರ, ರವಿವಾರ ಅಥವಾ ಸೋಮವಾರ ಈ 3 ದಿನದ ಒಳಗೆ ಯಾವಾಗ ಬೇಕಾದ್ರೂ ಕೂಡ ಯಾವ ಟೈಮಲ್ಲೂ ಕೂಡ ಬೇಕಾದ್ರೂ ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರೋಮೋ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಕೂಡ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆಯ ಪ್ರೋಮೋ ರಿಲೀಸ್ ಆಗ್ಬೋದು ಅಂತಾನೆ ಹೇಳ್ಬೋದು. ನೋಡೋಣ ಏನಾಗ್ತದೆ ಅಂತ. ಇನ್ನು ಯಾವುದೇ ರೀತಿಯಾಗಿ ಕನ್ಫರ್ಮ್ ಆಗಿರುವಂತ ಅಪ್ಡೇಟ್ಗಳು ಬಂದಿಲ್ಲ, ಆದರೆ ಅಗ್ನಿ ಪರೀಕ್ಷೆ ಅತಿ ಶೀಘ್ರದಲ್ಲಿ ಬರಲಿದೆ ಅನ್ನುವಂತ ಮಾಹಿತಿ ಮಾತ್ರ ಈಗ ಸದ್ಯಕ್ಕೆ ಲಭ್ಯವಾಗಿದೆ. ಆಲ್ಮೋಸ್ಟ್ ಆಲ್ ಒಂದು ಸೋಮವಾರದೊಳಗೆ ಪ್ರೋಮೋ ಕೂಡ ರಿಲೀಸ್ ಆಗ್ಬೋದು. ನೋಡೋಣ ಏನಾಗ್ತದೆ ಅಂತ. ಯಾರ್ಯಾರೆಲ್ಲ ಕಾಮನ್ ಪೀಪಲ್ ಗಳು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತಾರೆ ಎಲ್ಲವನ್ನು ಕೂಡ ನೋಡಲು ಯಾರ್ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಗೈಸ್ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಅಗ್ನಿ ಪರೀಕ್ಷೆ ರಿಲೇಟೆಡ್ ಇನ್ನು ಕೆಲವೊಂದಿಷ್ಟು ಅಪ್ಡೇಟ್ಗಳು ಮುಂದೆ ಬರುವಂತಹ ದಿನಗಳಲ್ಲಿ ಬರ್ತಾ ಹೋಗ್ತವೆ. ಇದೆಲ್ಲವನ್ನು ಕೂಡ ಮುಂದೆ ಬರುವಂತಹ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾನೆ ಗೈಸ್. ಎಲ್ಲರೂ ಕೂಡ ಬಿಗ್ ಬಾಸ್ ರಿಲೇಟೆಡ್ ಎನಿ ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.